ನಮಸ್ತೆ. 7/12/2024 ಶನಿವಾರ. ಇವತ್ತು ಷಷ್ಠಿ ತಿಥಿ 11:06:14 ಅಂದರೆ ಬೆಳಗ್ಗೆವರೆಗೂ. ಷಷ್ಠಿ ಆದ ನಂತರ ಸಪ್ತಮಿ ಬರುತ್ತದೆ. ಸಾಮಾನ್ಯವಾಗಿ ಷಷ್ಠಿ ಕೆಟ್ಟೋದಲ್ಲ, ಆದರೂ ಷಷ್ಠಿಯಲ್ಲಿ ಮುಹೂರ್ತ ಕಾರ್ಯಗಳು ಕೆಲವರು ಮಾಡ್ತಾ ಇಲ್ಲ. ಆಮೇಲೆ ಬರುವಂಥ ಸಪ್ತಮಿ ತಿಥಿ, ಆ ತಿಥಿಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ. ಬೆಳಗ್ಗೆಯಿಂದ ಸಂಜೆ 4:50 ಧನಿಷ್ಠ ನಕ್ಷತ್ರ ಇರುವವರೆಗೂ ಇವತ್ತಿನ ಯೋಗ ಕಾರ್ಯಸಿದ್ಧಿಯು ಅಭಿವೃದ್ಧಿಯೂ ಉಂಟು. ಆಮೇಲೆ ಬರುವಂಥ ನಕ್ಷತ್ರ ಅಂದರೆ ಧನಿಷ್ಠ ಆದ ಮೇಲೆ ಶತಭಿಷ ಬರುತ್ತದೆ. 2 ರಾಕ್ಷಸಗಣ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ, ಶತಭಿಷ ನಕ್ಷತ್ರದ ಅಧಿಪತಿ ರಾಹು ಗ್ರಹ. ಹಂಗಾಗಿ ಧನಿಷ್ಠ ಶತಭಿಷ 2 ಇವತ್ತು ಶುಭವನ್ನೇ ಕೊಡುತ್ತದೆ. ಅದರಲ್ಲೂ 11:06 ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಇವತ್ತಿನ ದಿನ ಪ್ರಕಾರ ಶುಕ್ಲ ಪಕ್ಷ ಇದೆ, ಆದರೂ ಶನಿವಾರ ಇರೋದರಿಂದ ಸ್ವಲ್ಪ ಯೋಚನೆ. ಇವತ್ತು ಬೇರೆ ವಿಷಯಗಳನ್ನ ನೋಡೋಣ. ಸೂರ್ಯೋದಯ 6:30, ಸೂರ್ಯ ಅಸ್ತಮಾನ ಸಂಜೆ 5:53. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡಿದ್ರೆ ಇವತ್ತು ದಿನಾಪೂರ್ತಿ ಕುಂಭರಾಶಿ ಇದೆ. 6:30ರಿಂದ 10:59 ಧನಿಷ್ಠ ನಕ್ಷತ್ರದ 3ನೇ ಪಾದ ಕುಂಭರಾಶಿ. 10:59ರಿಂದ ಸಂಜೆ 4:50 ಧನಿಷ್ಠ ನಕ್ಷತ್ರ 4ನೇ ಪಾದ ಕುಂಭರಾಶಿ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿತದೆ. ಸಂಜೆ 4:50ರಿಂದ ರಾತ್ರಿ 10:40 ಶತಭಿಷ ನಕ್ಷತ್ರ 1ನೇ ಪಾದ. ರಾತ್ರಿ 10:40 ಮೇಲೆ ಬೆಳಗಿನ ಜಾವ 4:29 ಶತಭಿಷ ನಕ್ಷತ್ರ 2ನೇ ಪಾದವಿದೆ. ಆಮೇಲೆ ಈ ಬೆಳಗಿನ ಜಾವದವರೆಗೂ ಇಷ್ಟು ಅಂತಂದರೆ ಶತಭಿಷ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿದೆ. ಹಂಗಾಗಿ ಶತಭಿಷ ನಕ್ಷತ್ರ ನಾಳೆಯ ದಿನ ಅಂತಂದರೆ 8ನೇ ತಾರೀಕು ಸಂಜೆ 4:02:54 ಈ ರೀತಿಯಾಗಿ ಇವತ್ತಿನ ದಿನವಿದೆ. ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಕೆಲವು ಟೈಮ್ ಎಲ್ಲರೂ ಕೇಳ್ತೀರ ಶುಭ ಮುಹೂರ್ತಗಳು ಗುರು ಹೋರೆ, ಶುಕ್ರ ಹೋರೆ, ಚಂದ್ರ ಹೋರೆ ಅಂತಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಕೆಲವರು ಗುರು ಹೋರೆಯನ್ನು ಮಾತ್ರನೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ. ಬೇರೆ ಶುಕ್ರ ಹೋರೆ, ಚಂದ್ರ, ಬುಧ ಹೋರೆಗಳನ್ನು ಅಷ್ಟೊಂದು ಗಮನಿಸ್ತಾ ಇಲ್ಲ. ಆದರೆ ಖಂಡಿತವಾಗಿ ಗುರು ಹೋರೆಯಷ್ಟೇ ಪವರ್ ಇರುತ್ತದೆ ಶುಕ್ರ ಹೋರೆ. ಅದರ ತೂಕ ಸ್ವಲ್ಪ ಕಡಿಮೆ ಇರುತ್ತದೆ ಅಷ್ಟೇ. ಹಂಗಾಗಿ ಗುರು ಹೊರೆ ಇಲ್ಲ ಅಂತಂದ್ರೆ ಶುಕ್ರ ಹೊರೆ ಇರಬೇಕು. ಈ ರೀತಿಯಾಗಿ ಒಂದೊಂದು ದಿನದಲ್ಲಿ ನೋಡ್ಕೋಬೇಕು. ಇವತ್ತು ಅಮೃತ ಕಾಲ ಇರೋದು 6:38 AM 8:12. ಈ ರೀತಿಯ ಕೆಲವು ವಿಷಯಗಳನ್ನ ನಾವು ನೋಡ್ತೀವಿ. ಆದರೂ ಕೆಟ್ಟ ಟೈಮು ಅಂತ ನಾವು 100% ನೋಡ್ತೀವಿ. ಅದೇ ಥರ ಇರೋದರಲ್ಲೇ ಶುಭ ಸಮಯ ಅಂತ ಒಂದು 100% ನೋಡ್ತೀವಿ. ಅದರಲ್ಲಿ ಈಗ ನಾವು ನೋಡುವಂಥದ್ದು ಇರೋದರಲ್ಲೇ 100% ಕೆಟ್ಟದು ಅಂತ ನೋಡ್ತೀವಿ. ಅದರಲ್ಲೂ ಯಾವ ರಾಶಿಯವರಿಗೆ ಅಧಿಕವಾದ ದೋಷವಿದೆ ಅಂತ ನೋಡೋದು. ಇವತ್ತು ಕರ್ಕಾಟಕ ರಾಶಿಗೆ ಅಂದರೆ ಕಟಕ ರಾಶಿಗೆ ದೋಷವಿದೆ. ಆದ್ದರಿಂದ ಕಟಕ ರಾಶಿಯವರು ಖಂಡಿತವಾಗಿ ಗಮನ ಕೊಡಬೇಕು. ಮತ್ತು ಜನರಲಾಗಿ ಪ್ರತಿಯೊಬ್ಬರು ಹೆಂಗಿದೆ ಅಂತ ನೋಡೋಣ. ಬೆಳಗ್ಗೆ 6:30ರಿಂದ ಲೆಕ್ಕಕ್ಕೆ ತೊಗೋಬೇಕು. ಯಾಕೆಂತಂದರೆ ಸೂರ್ಯೋದಯದಿಂದಲೇ ಲೆಕ್ಕಕ್ಕೆ ತೊಗೊಳ್ಳೋದು. 7:15 ದುರ್ಮುಹೂರ್ತವಿದೆ. 9:18ರಿಂದ 11:05 ಮೃತ್ಯು ಇದೆ. ಇದು ಇನ್ನೂ ಮುಗಿದ್ರಲ್ಲ, ಅಷ್ಟರಲ್ಲೇ ಸ್ಟಾರ್ಟ್ ಆಗಿ 2 ನಿಮಿಷಕ್ಕೆ ಇದರ ಜೊತೆ ರಾಹುಕಾಲವು ಸೇರುತ್ತದೆ. ಹಂಗಾಗಿ ಬರೀ ರಾಹುಕಾಲ ದೋಷವಿಲ್ಲ, ಮೃತ್ಯು ಸೇರಿದ್ರೆ ಮಾತ್ರನೇ ಅಪಾಯಕಾರಿ ಸಮಯಗಳು ಅಂತೀವಿ. ಹಂಗಾಗಿ 9:18ರಿಂದಲೇ ದೋಷ ಪ್ರಾರಂಭವಾಗಿ 10:46 ಇರುತ್ತದೆ. ಮತ್ತು ಮಧ್ಯಾಹ್ನ 1:37ರಿಂದ 3:02 ಯಮಕಂಡ ಕಾಲವಿದೆ. ರಾತ್ರಿ 11:48ರಿಂದ ಲೇಟ್ ನೈಟ್ ಅಂತಂದರೆ 1:21 ನಕ್ಷತ್ರದ ವಿಷಘಟಿಕಾ ಕಾಲ. ರಾತ್ರಿ 1:46ರಿಂದ ವಿಷವು ಸ್ಟಾರ್ಟ್ ಆಗುತ್ತದೆ 3:21.
ಮತ್ತು ಬೆಳಗಿನ ಜಾವಕ್ಕೆ ಹೋದರೆ 4:55ರಿಂದ ಸೂರ್ಯ ಉದಯ ಆಗುವವರೆಗೂ ಮೃತ್ಯು ಇದೆ. ಇದರಲ್ಲಿ ಕೆಲವುದರಲ್ಲಿ ಮಾತ್ರ ಪರಿಹಾರ ಮಾಡ್ಬೋದು ಅಂತ ಇರ್ತದೆ. ಅದು ನೀವು ಕೇಳುವವ್ರಿಗೆ ಮಾತ್ರ ನಾವು ಕೊಡ್ತೀವಿ. ಉದಾಹರಣೆ ನೋಡಿದ್ರೆ ರೋಗ ಪಂಚಕ ಅಂತ ಇರುತ್ತದೆ, ಧಾನ್ಯ ದಾನ. ಮೃತ್ಯು ಪಂಚಕ ಅಂತಿದೆ, ದೀಪದಾನ. ಅಗ್ನಿ ಪಂಚಕಕ್ಕೆ ಗಂಧ ಅಂದರೆ ಚಂದನ ಅಂತ. ರಾಜ ಪಂಚಕದಲ್ಲಿ ನಿಂಬು. ಚೋರ ಪಂಚಕದಲ್ಲಿ ಪೂಜಾ ಗಂಟೆ. ಈ ರೀತಿಯಾಗಿ ಕೆಲವುದು ಮಾತ್ರ ಪರಿಹಾರ ಮಾಡ್ಬೋದು ಅಂತ. ನೀವು ಆನ್ಲೈನಲ್ಲೂ ನಮ್ಮದು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಲವು ವಿಷಯಗಳಿಗೆ ಆನ್ಲೈನಲ್ಲಿ ಪೇ ಮಾಡಿದ್ರೆ ನಾವು ವಿಷಯಗಳನ್ನ ತಿಳಿಸ್ತೀವಿ. ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇರೋದರಲ್ಲೇ ಒಳ್ಳೆಯ ಟೈಮು ಅಂತ. ಶನಿವಾರ ಇರೋದರಲ್ಲಿ ಒಳ್ಳೆಯ ಟೈಮು ಅಂತಂದರೆ 7:17ರಿಂದ 9:16 ಬೆಳಗ್ಗೆ AM, ಮತ್ತು 11:07 AM ಮಧ್ಯಾಹ್ನ 1:35 PM, ಮತ್ತು ಮಧ್ಯಾಹ್ನ 3:04 ರಾತ್ರಿ 11:46 PM, ರಾತ್ರಿ 1:23 ಲೇಟ್ ನೈಟ್ರಿಂದ ಅಂದರೆ AM ಸ್ವಲ್ಪ ಸಮಯವಿದೆ. ರಾತ್ರಿ 1:44ವರೆಗೆ 21 ನಿಮಿಷದ ಕಾಲ ಇರುತ್ತದೆ. ರಾತ್ರಿ 3:23 ಮೇಲೆ ಬೆಳಗಿನ ಜಾವ 4:53ವರೆಗೂ ಶುಭ ಸಮಯ. ಇಷ್ಟೆಲ್ಲ ವಿಷಯಗಳಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಶನಿವಾರ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇವತ್ತು ಬೇರೆ ಬೇರೆ ವಿಷಯಗಳನ್ನ ನಾವು ನೋಡೋಣ. ಇವತ್ತಿನ ದಿನ ಪ್ರಕಾರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಸಂಜೆ 4:50 ಮೇಲೆ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಖಂಡಿತ ಸಂಜೆಯ ಮೇಲೇನೇ ಇರೋದು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಜೆಯ ಮೇಲೆ ಆರೋಗ್ಯ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೆಲ್ಲ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತಿದೆ, ಶುಭವೂ ಇದೆ. ಇದು ಬೆಳಗ್ಗೆಯಿಂದ ಸಂಜೆಯವರೆಗೂ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆ ಇದೆ. ಇವತ್ತು ನಕ್ಷತ್ರ ದೇವತೆಯನ್ನು ಪೂಜೆ ಮಾಡುವಂಥದ್ದು ಉತ್ತಮ. ಸಂಜೆಯ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೆ ಸಂಪತ್ತು ಉಂಟು, ಹೆಚ್ಚಿನ ವರಮಾನ, ಅದರ ದಾರಿಯನ್ನು ಹುಡುಕಬಹುದು. ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ಆದರೂ ಅದೆಲ್ಲ ಮೀರಿ ಶುಭವಾಗುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಜೆಯವರೆಗೂ ಪರಮ ಮಿತ್ರ ದಾರಿಯು ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಯೂ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಇವತ್ತು ದಿನ ಪೂರ್ತಿ ಶುಭವಾಗಿದೆ. ಆದ್ದರಿಂದ ಇದು ಶುಭ ದಿನ. ಅರೆ ಶನಿವಾರನ ಒಂದು ವಿಷಯನ ಜ್ಞಾಪಕದಲ್ಲಿ ಇಟ್ಕೊಳ್ಳೇಬೇಕು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ದಿನ ಪೂರ್ತಿ ಶುಭವಾಗಿದೆ, ಅಂದರೆ ಇದು 4ನೇ ಪಾದಕ್ಕೆ. ಆದ್ದರಿಂದ ಖಂಡಿತವಾಗಿ ಅಭಿವೃದ್ಧಿಯು ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೆ ಮಿತ್ರಧಾರೆಯು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಬೇಕು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯವರೆಗೂ ಅನುಕೂಲವಿದೆ, ಆದರೂ ಡೈಲಿ ಅಂದರೆ ದಿನನಿತ್ಯ ತಗೊಳ್ಳುವಂಥ ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೇ ಅನುಕೂಲ ಬರೋದು ಮತ್ತು ಅಭಿವೃದ್ಧಿಯೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಆರೋಗ್ಯವಿದೆ, ಸುಖ ಅಭಿವೃದ್ಧಿಯೂ ಇದೆ, ಹಂಗಾಗಿ ಶುಭವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಏಟು ಗಾಯಗಳು ಇಂಥದ್ದೆಲ್ಲ ಇವತ್ತು ಉಂಟು. ಅದನ್ನು ನೋಡಿಕೊಂಡ್ರೆ ಖಂಡಿತವಾಗಿ ದೂರ ಮಾಡ್ಕೋಬೋದು ದೋಷವನ್ನು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಜೆಯ ಮೇಲೆ ಅಭಿವೃದ್ಧಿ ಕಾಣುತ್ತದೆ, ಶತ್ರುನಾಶವೂ ಉಂಟು, ಆದ್ದರಿಂದ ಸಂಜೆಯ ಮೇಲೆ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಇವತ್ತು ಸಂಪತ್ತಿದೆ, ಹೆಚ್ಚಿನ ವರಮಾನಕ್ಕೂ ದಾರಿ ಮಾಡಿಕೊಳ್ಳಿ, ದುಡ್ಡು ಬರುವ ದಾರಿಯಲ್ಲಿ ಹುಡುಕಿ. ಶತ್ರುನಾಶವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಇವತ್ತು ಜನ್ಮತಾರೆ, ನಕ್ಷತ್ರ ಪೂಜೆ ಮಾಡಿ, ಅಂದರೆ ನಕ್ಷತ್ರವನ್ನೇಲಿ ಪೂಜೆ ಮಾಡಿಕೊಳ್ಳುವಂಥದ್ದು ಸಂಜೆಯ ಮೇಲೆ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಸಂಜೆಯಿಂದ ಹೆಚ್ಚಿನ ವರಮಾನ, ಲಾಭವು, ಅಭಿವೃದ್ಧಿಯು ಉಂಟು. ಚಿಕ್ಕ ಚಿಕ್ಕ ವಿಘ್ನಗಳಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಪರಮಮಿತ್ರ ಧಾರೆಯಾಗಿ
ಅಂದರೆ ಅತಿ ಮಿತ್ರ ಅಂತ ಹೆಸರು ಇದು. ಅತಿ ಮಿತ್ರರಾಗಿರೋದರಿಂದ ಎಲ್ಲ ಕಾರ್ಯಗಳು ಜಯ ಉಂಟು ಅಂಥದ ದಾರಿಗಳನ್ನ ನಾವು ಹುಡುಕಬೇಕು ಅಂತ ಅರ್ಥಕ್ಕೆ. ಇದು 4:15ವರೆಗೆ. ವಿಶಾಖ ನಕ್ಷತ್ರ ತುಲಾರಾಶಿ, ದಿನ ಪೂರ್ತಿ ಚೆನ್ನಾಗಿದೆ ಇವತ್ತು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ನಿಮಗೂ ಅದೇ ರೀತಿಯಲ್ಲೇ ವೃಶ್ಚಿಕ ರಾಶಿ ಆದರೂ ಅದು 4ನೇ ಪಾದ, ಶುಭಕರವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಸಂಜೆಯ ಮೇಲೆ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ 4:15ವರೆಗೂ ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಅನುಕೂಲವು ದ್ರವ್ಯ ಲಾಭವೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮವಿದೆ, ಅಂದರೆ ಆರೋಗ್ಯವಿದೆ, ಲಾಭವು ಹೆಚ್ಚು ಕಾಣುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಸಂಜೆಯ ಮೇಲೆ ಕ್ಷೇಮವು ಲಾಭವೂ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಜೆಯ ಮೇಲೆ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ. ಆದರೆ ಧನಹಾನಿ ಅಂತ ಒಂದು ವಿಷಯ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಸಂಜೆಯವರೆಗೂ ಸಂಪತ್ತು ಉಂಟು. ಆದರೂ ಕೈಯಲ್ಲಿರೋದನ್ನು ಭದ್ರವಾಗಿ ಇಟ್ಕೊಂಡ್ರೆ ಮಾತ್ರನೇ ನಮಗೆ ಉಪಯೋಗ ಆಗುವುದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಜೆಯ ಮೇಲೆ ಸಂಪತ್ತಿದೆ, ಆದರೂ ಧನಹಾನಿಯೂ ಜೊತೆಯಲ್ಲಿ ಬರೋದರಿಂದ ಮುಚ್ಚಿಡಿ, ಭದ್ರವಾಗಿ ಇಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಅಭಿವೃದ್ಧಿ, ಆರೋಗ್ಯವೂ ಚೇತರಿಸ್ಕೊಳ್ತೀರಾ. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ಇವತ್ತು ಸಂಜೆಯವರೆಗೂ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ದಿನ ಪೂರ್ತಿ ಶುಭವಾಗಿದೆ. ಅದೇ ರೀತಿ ಮೀನರಾಶಿ, ಅಂದರೆ ಅದು ಪೂರ್ವಭಾದ್ರ ನಕ್ಷತ್ರವೇ, ದಿನ ಪೂರ್ತಿ ಶುಭವಾಗಿದೆ. ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತದೆ ಅಷ್ಟೇ, ಅದು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯ ನಂತರ ಮಿತ್ರಧಾರೆಯು ಸ್ವಲ್ಪ ವ್ಯಯವಿದೆ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲವಿದೆ, ಸ್ವಲ್ಪ ವ್ಯಯವಿದೆ, ಆದ್ದರಿಂದ ಶುಭಕರವಾಗಿ ಸಂಜೆಯವರೆಗಿದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.